ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಯುವ ರೈತ ಆನೇಕಲ್. ಇವತ್ತು ನಾನು ಶ್ರೀ ಸಪ್ಲಮ್ಮ ತೊರ್ನಳ್ಳಿ ಜಾತ್ರೆ ತೊರ್ನಳ್ಳಿ ಜಾತ್ರೆಗಾದರೆ ಬಂದಿದ್ದೀನಿ. ಇಲ್ಲಿ ಹಸುಗಳು, ನಾಟಿ ಹಸುಗಳು ಜಾತ್ರೆ ಆದರೆ ನಡೆಯುತ್ತೆ ವರ್ಷಕ್ಕೊಂದ್ಸಲ. ತುಂಬ ಹಸುಗಳಾದರೆ ನಾಟಿ ಹಸುಗಳು ಮತ್ತು ನಾಟಿ ಓರಿಗಳು, ನಾಟಿ ಎತ್ತುಗಳೆಲ್ಲ ಬಂದಿದ್ದಾವೆ. ಹಾಗೆ ಸಂತೆನಲ್ಲಿ ಓಡಾಡ್ತಾ ಈಗ ಮೇಕೆಗಳು ಮತ್ತು 2 ಕುರಿಗಳು ಇದ್ದಾವೆ. ಎಷ್ಟಣ್ಣ ಮೇಕೆ ಇದು? ಅಣ್ಣ ಮೇಕೆ ಅಣ್ಣ ಏನು ಹೇಳ್ತಾಯಿದ್ರಣ್ಣ ರೇಟು ಮೇಕೆ? ಎರಡೂನಾ? ಎರಡೂ 1,10,000 ಆದರೆ ಹೇಳ್ತಾ ಇದ್ದೀರಾ. ಯಾವ ಊರಣ್ಣ ನಿಮ್ಮದು? ಪೂಜೆನಗರ. ಯಾವ ತಾಲೂಕು ಬರುತ್ತೆ ಅದು? ಹೊಸಕೋಟೆ ತಾಲೂಕು ಪೂಜೆನಗರ. ನಿಮ್ಮ ಹೆಸರು? ಅಯ್ಯಪ್ಪ. ಹೊಸಕೋಟೆ ತಾಲೂಕು ಪೂಜೆನಗರ ಅಯ್ಯಪ್ಪ ಅಂತ ಇವ್ರ ಹೆಸರು. ಅವರು ಸ್ನೇಹಿತರೆ 2 ಮೇಕೆ ಮತ್ತು 2 ಕುರಿ ತೊಗೊಂಬಂದಿದ್ದಾರೆ. ಅದು ವ್ಯಾಪಾರ ಆದರೆ ಯಾರಾದರೂ ಕೇಳಿದ್ರೆ ಕೊಡ್ತೀವಿ, ಇಲ್ಲಾಂದರೆ ಹಂಗೆ ಹೊಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. 1,10,000 ರೂಪಾಯಿ ಆದರೆ 2 ಮೇಕೆಗಳು ಇಷ್ಟೊಕ್ಕಿಗೆ ಮೇಸಿರೋದು ಹೇಳ್ತಾ ಇದ್ದಾರೆ. ಅಣ್ಣ ಫೈನಲ್ ರೇಟ್ ಎಷ್ಟಾದರೆ ಕೊಡ್ತೀರಾ? ಸರ್ 1,20,000 ಆದರೆ ಕೊಡ್ತೀವಿ. ಲಕ್ಷ ಮೇಲೆ ನೋಡಿ ಸ್ನೇಹಿತರೆ, 1,00,000 ಮೇಲೆ ಬಂದರೆ ಏನೋ 1,000, 500,000 ಬಂದರೆ 1,00,000 ಮೇಲೆ ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಕ್ಕದಲ್ಲಿ ಕುರಿಗಳಿದ್ದಾವೆ. ಅಣ್ಣ ಬನ್ನಿರಿ. ಹಾಗೆ ಯಾವ್ದಣ್ಣ ಜಾತಿ ಕುರಿಗಳು? ಬನ್ನೂರು ಪಟ್ಲಿಗಳಾ? ಎಷ್ಟು ಹೇಳ್ತಾ ಇದ್ದೀರಿ ಜೊತೆ? 1,40 ಹೇಳ್ತಾ ಇದ್ದೀವಿ. ಎಷ್ಟು ನೀವು ಶೋಕಿಗೆ ಸಾಕಿರೋದಾ? ಶೋಕಿಗೆ ಸಾಕಿರೋದು. ಯಾರನ್ನ ಬಂದರೆ ಮಾರಾಟಕ್ಕೂ. ಒಂದು 1,40,000 ಜಾಸ್ತಿ ಅಲ್ವಾ? ಜಾಸ್ತಿ ಅಂದರೆ ಇವಾಗ ಒಂದ್ರಿಗೆ 48,000 ಕೊಟ್ಟಿದ್ವಿ. ಹೌದಾ? ನೋಡಿ ಸ್ನೇಹಿತರೆ, ಪ್ಯೂರ್ ಬನ್ನೂರು, ಪ್ಯೂರ್ ಬ್ರೀಡು ಅಂತ ಹೇಳ್ತಾ ಇದ್ದಾರೆ. ಫೈನಲ್ ರೇಟ್ ಎಷ್ಟು ಬಂದರೆ ಕೊಡ್ತೀರಣ್ಣ? 1,25,000 ಬಂದರೆ 1,25,000 ಬಂದರೆ ಪಕ್ಕಾ ಪ್ಯೂರ್ ಬ್ರೀಡ್ ಅಂತ ಹೇಳ್ತಾ ಇದ್ದಾರೆ. ಶೋಕಿಗೆ ಸಾಕಿರೋದು 1,25,000 ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟಲ್ಲೋ ಸರ್? ಇನ್ನೂ ಅಲ್ಲಾಕಿಲ್ಲ. ಇದು 7 ತಿಂಗಳು ಮರಿ. ಇದು 9 ತಿಂಗಳು, 10 ತಿಂಗಳು ಮರಿ. ನೋಡಿ ಸ್ನೇಹಿತರೆ, ಇದು 7 ತಿಂಗಳು ಮರಿ, ಇದು 10 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಮೇಕೆಗಳದ್ದು ಎಷ್ಟಲ್ಲೋ? ಮೇಕೆಗಳು ಇನ್ನೂ ಅಲ್ಲಾಕಿಲ್ಲ. ಅವು ಅಷ್ಟೇ ಮೇಕೆಗಳನ್ನು ಇನ್ನೂ ಅಲ್ಲಾಕಿಲ್ಲ ಅಂತ ಅದೇ ಹೇಳ್ತಾ ಇದ್ದಾರೆ. ಹಾಗೆ ನೋಡೋಣ, ಇನ್ನೂ 2-3 ವರ್ಷ ಜಾತ್ರೆ ಇರುತ್ತೆ. ಅವಾಗ ಯಾರಾದ್ರು ಕೊಟ್ಟರೆ ತಗೊಂಡ್ರೆ ಕೊಡ್ತಾರೆ, ಇಲ್ಲಾಂದರೆ ಮನೆಗೆ ತೊಗೊಂಡು ಹೋಗ್ತೀವಿ ಅಂತ ಆದರೆ ಹೇಳ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ ಮುಂದೆ ನೋಡ್ಬೋದು. ಹಾಗೆ ಸ್ನೇಹಿತರೆ 2,50,000 ಲಕ್ಷ ಆದರೆ ಹೇಳ್ತಾ ಇದ್ದಾರೆ. ಇನ್ನೂ ಅಲ್ಲಾಕಿಲ್ಲ, 2,50,000 ಲಕ್ಷ ಹೇಳ್ತಾ ಇದ್ದಾರೆ. ಕುತ್ಕೊಂಡ್ರೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ನೋಡ್ಬೋದು, ಮುಂದೆ ಇಲ್ಲೊಂದು ಜೊತೆ ಇದ್ದಾವೆ. ಯಜಮಾನ್ ಇದ್ದಾರೆ. ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಣ್ಣ? ಇದು ಏನು ರೇಟ್ ಹೇಳ್ತಾ ಇದ್ದೀರಾ? 1,70,000. 1,80,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಫೈನಲ್ ಏನಾದರೂ ಕೊಟ್ಬಿಡ್ತೀರಣ್ಣ? 1,75,000 ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟಲ್ಲಣ್ಣ? 6 ನೋಡ್ಬಂದಿವು. ತುಂಬ ಚೆನ್ನಾಗಿ ಸಾಕಿದ್ದಾರೆ ರೈತರು. ಏನು ಕೊಡ್ತೀರಣ್ಣ ತಿಂಡಿ? ಚಕ್ಕೆ ಬೂಸ, ಕಳ್ಳೆ ಒಟ್ಟು, ಕಳ್ಳೆಪುರಿ, ರವೆ ಬೂಸ, ಚಕ್ಕೆ ಒಟ್ಟು, ಕಳ್ಳೆಪುರಿ ಮತ್ತು ಒಣಮೇವು, ಹಸಿಮೇವು ಎಲ್ಲ ಕೊಡ್ತಾರೆ ಸ್ನೇಹಿತರೆ. ಚೆನ್ನಾಗಿ ಸಾಕಿದ್ದಾರೆ, ನೋಡ್ಬೋದು. ಲಾಸ್ಟ್ 1,75,000 ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 1,45,000 ನೋಡಿ ಸ್ನೇಹಿತರೆ, 1,65,000 ಆದರೆ ರೇಟ್ ಹೇಳ್ತಾ ಇದ್ದಾರೆ. ಯಾವ ಊರಣ್ಣ ನಿಮ್ಮದು? ನಮ್ಮದು ಯನಗುಂಟೆ ಅಂತ. ಯಾವ ತಾಲೂಕು? ಹೊಸಕೋಟೆ ತಾಲೂಕು. ಯನಗುಂಟೆಯಿಂದ ಬಂದಿದ್ದಾರೆ ಸ್ನೇಹಿತರೆ. 1,65,000 ಆದರೆ ಹೇಳ್ತಾ ಇದ್ದಾರೆ. ಎಷ್ಟಣ್ಣ? ಇನ್ನು ಕರುಗಳು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಹಾಕಿಲ್ಲ. ಎಷ್ಟಾದರೆ ಕೊಟ್ಬಿಡ್ತೀರಣ್ಣ ಫೈನಲ್? 1,50,000 ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಅಲ್ಲಿಲ್ಲ, ಅಲ್ಲಿ ಹಾಕಿಲ್ಲ ಕರುಗಳು ನೀವು ನೋಡ್ಬೋದು. 1,50,000 ಆದರೆ ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀವಿ. ಇವಣ್ಣ ಇವು ನಿಮ್ದೇನಾ? ಹಳೆ ಎತ್ತುಗಳು. ಎಷ್ಟಲ್ಲಣ್ಣ ಇವಕ್ಕ? ಲಾಸ್ಟಲ್ಲಿ ಕಡೆಯಲ್ಲಿಗಳು ಅಂತ ಹೇಳ್ತಾ ಇದ್ದಾರೆ. ಇವು 80,000 ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಅಣ್ಣ. ಆ ಕಡೆವು ಬೇರೆಯವ್ರವಾ? ಆಗೋಗ್ಬಿಟ್ಟಿದ್ದೇವೆ ಅವನು ಅಲ್ಲಿಲ್ಲ ನಾವು? ಹೌದಾ? ನೋಡಿ ಸ್ನೇಹಿತರೆ, ಎಲ್ಲ 1,00,000 ಈ ಪಕ್ಕದಲ್ಲಿ 1,00,000 ಆಗೋಗಿದೆ ಅಂತ ಹೇಳ್ತಿದ್ದೆ. ಎಲ್ಲ 4 6 1,00,000 ಕೊಟ್ಬಿಟ್ಟಿದ್ದಾರೆ. ನೋಡ್ಬೋದು, ಇಲ್ಲಿ ಯಾರು ಇಲ್ಲ, ಅವರು ಎಲ್ಲ ಹೋಗಿದ್ದಾರೆ. ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ. ನೋಡ್ಬೋದು ನೋಡಿ ಸ್ನೇಹಿತರೆ, ಭಾರಿ ಎತ್ತುಗಳಾದೇ ಇದ್ದಾವೆ.
ಇಲ್ಲಿ ಭಾರಿ ಎತ್ತುಗಳು ಅಣ್ಣವ್ರು ಇದ್ದಾರೆ. ಅಣ್ಣ ಯಾವರಿಂದ ಬಂದಿದ್ದೀರಣ್ಣ? ಅಣ್ಣ ಯಾವೂರಿಂದ ಬಂದಿದ್ದೀರಾ? ನನ್ನ ಹೆಸರು ಫಸ್ಟು ಬಂದು ಸುಮ್ಮನೆ ಅದು ಅಂದ್ಬಿಟ್ಟು ನಮ್ಮೂರು ಬಂದು ಗುಂಡೂರು ಅಣ್ಣ. ಗುಂಡೂರು ಯಾವ ತಾಲೂಕು ಅಣ್ಣ ಅದು? ಅಣ್ಣ ಬೆಂಗಳೂರು ಪೂರ್ವ ತಾಲೂಕು ಅಣ್ಣ. ಬೆಂಗಳೂರು ಪೂರ್ವ ತಾಲೂಕು ಬಿಲ್ಲಳ್ಳಿ ಹೋಬಳಿ. ಹೆಸರು ಸುಮ್ಮನೆ ಅದು. ಹೆಸರು ನಿಮ್ಮ ಹೆಸರು? ಸುಮ್ಮನೆ ಅದು ಅಂದ್ಬಿಟ್ಟು ಅಣ್ಣ. ಸುಮನ್ ಯಾದವ್ ಅಂತ ನೋಡಿ ಸ್ನೇಹಿತರೆ, ಅಲ್ಲಿಂದ ಬಂದಿದ್ದಾರೆ. ಎಷ್ಟಲ್ಲಣ್ಣ ಇವು? ಕಡೆಗಳು ಎಷ್ಟು ಹೇಳ್ತಾ ಇದ್ರಿ ರೇಟು? ಅಣ್ಣ 5.5 ಹೇಳ್ತಾ ಇದ್ರಿ ಅಣ್ಣ. 5,50,000 ರೇಟ್ ಹೇಳ್ತಾ ಇದ್ರಿ ಸ್ನೇಹಿತರೆ. ಅಣ್ಣ ಫೈನಲ್ ಎಷ್ಟಾದ್ರೆ ಕೊಟ್ಬಿಡ್ತೀರಾ? ಫೈನಲ್ ಎಷ್ಟಾದ್ರೆ ಕೊಟ್ಬಿಡ್ತೀರಾ? ಏನೋ ವ್ಯಾಪಾರ ಕುತ್ಕೊಂಡ ಮೇಲೆ ಏನಾದರೂ ಅದ್ರ ವ್ಯಾಪಾರ ಕುತ್ಕೊಂಡ್ಮೇಲೆ ಒಂದು 5,000 ಹೆಚ್ಚು ಕಮ್ಮಿ ಅದೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತಿಂಡಿ ಏನೇನು ಕೊಡ್ತೀರಣ್ಣ ಇವಕ್ಕೆ? ಚಕ್ಕೆ ಬೂಸ, ರವೆ ಬೂಸ, ಕಳ್ಳೆ ಊಟ ಅಣ್ಣ. ಚಕ್ಕೆ ಬೂಸ, ರವೆ ಬೂಸ, ಕಳ್ಳೆ ಊಟ ಅದೇ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಗಂಜಿ ಕೊಡ್ತಾರೆ ಸ್ನೇಹಿತರೆ. ನೋಡಿ ತುಂಬ ಹೈಟಾದ್ರೆ ಇದ್ದಾವೆ, ತುಂಬ ದೊಡ್ಡ ಎತ್ತುಗಳಿವು, ಚೆನ್ನಾಗಾದ್ರೆ ಸಾಕಿದ್ದಾರೆ, ನೋಡ್ಬೋದು ನೀವು. ಹಾಗೆ ಅಣ್ಣ ಅವು ಹಾಗೆ ನೋಡ್ಬೋದು ಸ್ನೇಹಿತರೆ. ಅದು ಒಂಟಿನಾ ಅಣ್ಣ? ಒಂಟಿ ಅಣ್ಣ, ರೇಸ್ದು ಅಣ್ಣ. ರೇಸ್ದು ಒಂಟಿ ನೋಡ್ಬೋದು ನೀವು ಸ್ನೇಹಿತರೆ. ನಾನು ಚಿಕ್ಕಮಂಗ್ಳೂರಲ್ಲಿ ತಂದಿದ್ದಾನೆ ಬಾಬುರಾಯ್ ಕಬ್ಲ. ನೋಡಿ ಚಿಕ್ಕಮಂಗ್ಳೂರು ತಗೊಂಬಂದಿದ್ದಾರೆ. ರೇಸ್ತು ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಸ್ನೇಹಿತರೆ, ನೀವು ತುಂಬ ಶೈನಿಂಗ್ ಆದರೆ ಇದೆ. ಅಣ್ಣ ಏನು ಹೇಳ್ತಾ ಇದ್ದೀರ ರೇಟ್ ಇದು? ಅಣ್ಣ 2 ಲಕ್ಷ ಹೇಳ್ತಾ ಇದ್ದೀನಿ ಅಣ್ಣ. ಹೆಚ್ಚು ಕಮ್ಮಿ ಆದ್ರೆ ಕೊಟ್ಬಿಡ್ತೀನಿ. 2 ಲಕ್ಷ ಹೇಳ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಆದರೆ ಕೊಟ್ಬಿಡ್ತಾರೆ. ಎಷ್ಟಲ್ಲೋ? ಹಾಂ ಎಷ್ಟು ಅಣ್ಣ? 2 ಲಕ್ಷ ಹೇಳ್ತಾ ಇದ್ದೀರ ಅಲ್ಲ, ರೇಟು ಎಷ್ಟಾದ್ರೆ ಫೈನಲ್ ಕೊಟ್ಬಿಡ್ತೀರಾ? ಅಣ್ಣ ಹೆಚ್ಚು ಕಮ್ಮಿ ಕೊಡ್ತೀನಿ ಅಣ್ಣ. ವ್ಯಾಪಾರ ಕೂತ್ಕೊಂಡ್ರೆ ಹೆಂಗ ಒಂದು 5,000 ಹೆಚ್ಚು ಕಮ್ಮಿ ಅದೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದು ಒಂಟಿ ಈಗ ಜೊತೆ ಇದಾವೆ. ಅಣ್ಣ ಇದು ಆಗೋಗಿದೆ ಅಣ್ಣ. ಏನು ರೇಟ್ ಕೊಟ್ಟಣ ಇದು? ಅಣ್ಣ 1.25 ಕೊಟ್ಟಣ. 1,25,000 ಸ್ನೇಹಿತರೆ ಆಗೋಗಿದೆ. ಹಾವೇರಿಗೆ ಕೊಟ್ಟಿದ್ದಾರೆ, ರಾಣಿಬೆನ್ನೂರು ಹತ್ರ ಕೊಟ್ಟಿದ್ದಾರೆ. ಎಷ್ಟಲ್ಲಿ ಇದು? ಅಣ್ಣ ಇದು 2 2 4 ಸ್ನೇಹಿತರೆ ನೋಡ್ಬೋದು ಆಗೋಗಿದೆ ಅಂತ. ಅಲ್ಲಿ ಅಕ್ಕರುಗಳು ನಮ್ಗೋಣ ಏನು ರೇಟ್ ಕೊಟ್ಟಿದ್ದೀರಾ? ಅಣ್ಣ ಇದೆ ಅಣ್ಣ, ಕೊಡ್ತೀರಣ್ಣ ಯಾರನ್ನು ಬಂದರೆ ಮಾರ್ತಾರೆ ಸ್ನೇಹಿತರೆ. ಅವು ಇನ್ನೂ ಅಲ್ಲ ಹಾಕಿಲ್ಲ. ಎಷ್ಟಾದ್ರೆ ಕೊಟ್ಬಿಡ್ತೀರಾ? ಅಣ್ಣ 1.50 ಆದ್ರೆ ಕೊಡ್ತೀರಣ್ಣ. 1,50,000 ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ನೀವು ನೋಡ್ಬೋದು. ಇನ್ನೂ ಅಲ್ಲ ಹಾಕಿಲ್ಲ ಕರುಗಳವು. ಹಾಗೆ ಮುಂದೆ ಹೋರಿ ಬೀದ್ದೋರಿ ಜಾಕಿ ಸುಮನ್ ಅವರು. ಅವನ ಹೆಸರು ಏನು ಮಾಡೋದು ಹೀಗೆ ನೋಡ್ಬೋದು. ಹೋರಿ ಇದೆ, ಬೀಜದೋರಿ. ನಿಮ್ಮ ಹೆಸರು? ಯಶವಂತ್. ಯಾವ ಊರು? ಗುಂಡೂರಿಂದ ಬಂದಿರಿ. ಯಾವ ತಾಲೂಕು? ಗುಂಡೂರು ಯಾವ ತಾಲೂಕು? ಬೆಂಗಳೂರು ಪೂರ್ವ ತಾಲೂಕು ನಿಮ್ಮದು? ಅಂದರೆ ಬೆಂಗಳೂರು ಪೂರ್ವ ತಾಲೂಕಿನ ಬಂದಿದ್ದಾರೆ. ಬೀಜದೋರಿ ತಗೊಂಡ್ಬಂದಿದ್ದಾರೆ. ಎಷ್ಟಲ್ಲ ಅಣ್ಣ ಇದಕ್ಕೆ? ಇವಾಗ ಕಡೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು. ಬೀಜದೋರಿ ಕದರಾಗಿದೆ ನೋಡಿ. ನೋಡ್ಬೋದು. ಏನು ಹೇಳ್ತಾ ಇದ್ದಾರೆ ರೇಟು? ಅಣ್ಣ 2.5 ಹೇಳ್ತಾ ಇದ್ದಾರೆ. 2,50,000 ರೇಟ್ ಹೇಳ್ತಾ ಇದ್ದಾರೆ. ಫೈನಲ್ ರೇಟು 2,10,000 ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟಲ್ಲೋ? ಇವಾಗ ಕಡೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು ತುಂಬ ರಗಡಾಗಿ ಆದರೆ ಇದೆ. ಜಲ್ಲಿ ಕಟ್ಟಾದ್ರೆ ಪಕ್ಕ ಆಗುತ್ತೆ, ಬಿತ್ತನೆಗೂ ಆಗುತ್ತೆ, ನೋಡ್ಬೋದು. ಹಾಗೆ ಇಲ್ಲಿ ಇನ್ನೊಂದು ಜೊತೆ ಇದೆ. ಇಲ್ಲಿ ಇದು ವ್ಯಾಪಾರ ಆದರೆ ಕೇಳೋಣ. ಏನಣ್ಣ ರೇಟ್ ಇವ? 4.65 ಆಗೋಯ್ತಣ್ಣ. ರಾಣಿಬೆನ್ನೂರವ್ರಿಗೆ 4,65,000 ಆಗೋಗಿದೆ. ಎಷ್ಟಲ್ಲೋ? ಅಣ್ಣ ಇದು 4 ಕಲ್ಲು ಇವಾಗ 6 ಅಲ್ಲಿಗೆ ಹುಟ್ಟೈತೆ. ಹೌದಾ? 4 ಕಲ್ಲು ಇದು 6 ಅಲ್ಲಿಗೆ ಹಾಕಿದೆಯಂತೆ ಇವಾಗ ನೋಡ್ಬೋದು. ಇದು ವ್ಯಾಪಾರ ಆದರೆ ಮುಗಿದಿದೆ ಸ್ನೇಹಿತರೆ. ಆಗಿದೆ. ಜಾಕಿ ಸುಮನ್ ಅಂತ ಇವ್ರ ಹೆಸರು ಜಾಕಿ ಸುಮನ್ ಅಂತ. ಆದರೆ ಜಾಕಿ ಸುಮನ್ ಏನು ಸರ್ ನಿಮ್ಗೆ ಜಾಕಿ ಸುಮನ್ ಅಂತ ಹೆಸರು ಬಂದಿದ್ದು? ಹೋರಿ ಓಡಿಸೋದು ದಳ್ಳಾಳಿ ಬೇರೆ ಮಾಡ್ತಾರಂತೆ. ಜಾಕಿ ಸುಮನ್ ದಳ್ಳಾಳಿ ಮಾಡ್ತೀರಾ? ತೆಗ್ದು ಹಾಗಾದ್ರೆ ನಿಮ್ಮ ನಂಬರ್ ಹೇಳಿ. ಸುಮನ್ ಅಂತ ಸ್ನೇಹಿತರೆ ನೋಡಿ, ಇವರು ನಂಬರ್ ಹೇಳ್ತಾರೆ, ಹಾಕೊಳ್ಳಿ. ನಂಬರ್ 88619494055551. ಆಂಧ್ರ ಗಿರಾಕಿ ಜಾಸ್ತಿ ನೋಡಿ ಸ್ನೇಹಿತರೆ, ಎಲ್ಲ ಕಡೆ ಇವ್ರಿಗೆ ಟಚ್ ಇದೆಯಂತೆ. ಇವ್ರನ್ನ ಏನಾದರೂ ನಿಮಗೆ ಊರಿಗಳು, ಎತ್ತುಗಳು, ಹಸುಗಳು ಏನಾದರೂ ಬೇಕಾದರೆ ನೀವು ದಯವಿಟ್ಟು ಇವ್ರು ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ತಳಿ ಹಸುಗಳು ಏನಾದರೂ ಬೇಕಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಇವತ್ತೊಂದು 20-30 ಜೊತೆ ಇದು ಮಾಡೋರೆ. ಇವತ್ತು ತೆಗ್ದು ಮಾರಿದ್ದಾರೆ. ಇದು ಕೊಡ್ಸವ್ರೆ. ಒಂದು 20-30 ಜೊತೆ ಹೇಳ್ತಾರೆ ಸ್ನೇಹಿತರು ಹೇಳ್ತಾ ಇದ್ದಾರೆ. 20-30 ಜೊತೆ ಆದರೆ ತೆಗಿಸಿ ಕೊಡಿಸಿದಾರಂತೆ. ತೆಗಿಯೋದು ಮಾರಿಸೋದು ಮಾಡಿದ್ದಾರೆ.
ಆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನೀವು ದಯವಿಟ್ಟು ಇವ್ರನ್ನ ಏನಾದರೂ ಬೇಕಂದ್ರೆ ಅವರೇ ಮಾಡಿದ್ದು ನಮ್ಮ ಅಣ್ಣ ಇಂಜಿನಿಯರ್. ನೋಡ್ಬೋದು ಸ್ನೇಹಿತರೆ, ಇವ್ರನ್ನ ಒಂದ್ಸಲ ಇವ್ರ ಫೋನ್ ನಂಬರ್ ಕನೆಕ್ಟ್ ಮಾಡ್ಕೊಂಡು ಬನ್ನಿ. ನಿಮಗೆ ಎಲ್ಲ ತಳಿಯ ಹಸುಗಳು ಬೇಕಾದ್ರೆ ಸಿಗುತ್ತೆ. ಹಾಗೆ ಇಲ್ಲಿ ಒಂದು ಜೊತೆ ಇದ್ದಾವೆ, ನೀವು ರೇಟ್ ಕೇಳೋಣ ಬನ್ನಿ. ಅಣ್ಣ ಏನು ಹೇಳ್ತಾ ಇದ್ರಣ್ಣ ಇವು ರೇಟು? 2,50,000. ಎಷ್ಟಲ್ಲೂ? 2 2,50,000 ಹೇಳ್ತಾ ಇದ್ರೆ. ಎಷ್ಟು ಮಂದಿ ಕೊಟ್ಬಿಡ್ತೀರಣ್ಣ ಫೈನಲ್ಲು? 2,45,000 ಆದರೆ ಬಂದರೆ ಫೈನಲ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು. ಹಾಗೆ ಅವ್ರ ನಂಬರ್ ಕೊಟ್ಟಿದ್ದೀನಿ, ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ನಿಮ್ಗೆ ಯಾವ ಥರ ಬೇಕೋ ಎತ್ತುಗಳು ಆ ಥರ ಅವರು ತೆಗೆದು ನಿಮಗೆ ಕೊಡ್ತಾರೆ. ಸರಿ ಹಾಗೆ ಸ್ನೇಹಿತರೆ ನೀವು ನೋಡ್ಬೋದು. ಅಣ್ಣ ಯಾವ ಊರಣ್ಣ ನಿಮ್ಮದು? ಚೌಡಪ್ಪನಹಳ್ಳಿ. ಯಾವ ತಾಲೂಕು? ಹೊಸಕೋಟೆ ತಾಲೂಕು ಚೌಡಪ್ಪನಹಳ್ಳಿಯಿಂದ ಬಂದಿದ್ದಾರೆ. ಎಷ್ಟು ಜೊತೆ ತೊಗೊಂಬಂದಿದ್ರಿ ಇವತ್ತು ಜಾತ್ರೆಗೆ? ಒಂದು ಜೊತೆ ಒಂದು ಒಂಟಿ. ಮಾರಿದ್ದೀರಾ? ಇನ್ನೂ ಮಾರಿಲ್ಲ. ಏನು ಹೇಳ್ತಾ ಇದ್ದೀರಾ ರೇಟ್? ಇವು 2,20,000 ಹೇಳ್ತಾ ಇದ್ದೀರಾ. ಫೈನಲ್ ರೇಟ್ ಬಂದರೆ ಕೊಟ್ಬಿಡ್ತೀರಾ? ನೋಡಿ ಸ್ನೇಹಿತರೆ, 1,85 1,90 ಬಂದರೆ ಫೈನಲ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಕ್ಕದಲ್ಲಿ ಇನ್ನೊಂದು ಜೊತೆ ಇದೆ, ನೋಡೋಣ ಬನ್ನಿ. ಅಣ್ಣ ಇವೇನು ಹೇಳ್ತಾ ಇದ್ದೀರಾ ರೇಟು? ಒಂಟಿನ ಇದು? ಹಾಂ, ಇದು ನಿಮ್ಮದು ಊರು? ನಿಮ್ಮದು ಹೊಸಕೋಟೆನಾ? ಅವ್ರು ಸೇಮ್ ಊರು ನಿಮ್ದು ಬೇರೆ ಊರು? ಹೊಸಕೋಟೆ ಟೌನು ನಿಮ್ಮದು. ನೀವು ಎಷ್ಟು ಜೊತೆ ತೊಗೊಂಬಂದಿದ್ರಿ? 2 ಜೊತೆ ತೊಗೊಂಬಂದಿದ್ರಾ? ಮಾರಿದ್ರಾ? ಇನ್ನೂ ಮಾರಿಲ್ಲ. ಏನು ಹೇಳ್ತಾ ಇದ್ದೀರಾ ರೇಟು? ಯಾವುದು ಇವೆರಡೂ ನೋಡಿ ಸ್ನೇಹಿತರೆ, ಇವು 2,20,000 ಹೇಳ್ತಾ ಇದ್ದಾರೆ. ಎಷ್ಟಲ್ಲಣ್ಣ ಇವು? 2 2,25,000 ಹೇಳ್ತಾ ಇದ್ದಾರೆ. ಫೈನಲ್ ಎಷ್ಟಾದ್ರೆ ಕೊಡ್ತೀರಣ್ಣ? ಫೈನಲ್ ರೇಟ್ ಎಷ್ಟಾದ್ರೆ ಕೊಟ್ಬಿಡ್ತೀರಾ? 2,10,000 ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಪಕ್ಕದಲ್ಲಿರೋದು ನಿಮ್ಮದೇನಾ ಸ್ನೇಹಿತರೆ? ಫೋಟೋಗಳು ತಗೊತಾ ಇದ್ದಾರೆ ನೋಡಿ. ಅದು ಅವನ್ನು ಅಣ್ಣ ರೇಟ್ ಅವು 6 ಲಕ್ಷ ಆದರೆ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಇವು 6 ಲಕ್ಷ ರೇಟ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟಲ್ಲ ನೀವು ಕಡೆಗಳು? 6 ಲಕ್ಷ ರೇಟು. ಫೈನಲ್ ರೇಟು 5,50,000 ಆದರೆ ಫೈನಲ್ ರೇಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೆರವಣಿಗೆಯಿಂದ ಬಂದಿದೆ ಸ್ನೇಹಿತರೆ. ಅವಾಗೆ ಮೆರವಣಿಗೆ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಶಬ್ದ ಜಾಸ್ತಿ ಡಿಸ್ಟರ್ಬೆನ್ಸ್ ಇತ್ತು. ಈಗ ಮೆರವಣಿಗೆಯಿಂದ ಬಂದಿದ್ದಾವೆ. ಈಗ ಎಲ್ಲ ಕವರ್ ಮಾಡಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಸ್ನೇಹಿತರೆ ಎಲ್ಲ ಮೆರವಣಿಗೆ ಮುಗಿಸ್ಕೊಂಡು ಬಂದಿದ್ದಾವೆ, ನೋಡ್ಬೋದು. ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದಾವೆ. ಹಾಗೆ ಸ್ನೇಹಿತರೆ ನೋಡ್ಬೋದು ಮುಂದೆ. ಅಣ್ಣ ನಿಮ್ದೇನಣ್ಣ? ನೋಡಿ ಅಣ್ಣ ಅಣ್ಣವ್ರದ್ದು ಓರಿಲ್ಲ ಅಣ್ಣ. ಯಾವ ಊರಣ್ಣ ನಿಮ್ಮದು? ನಮ್ಮದು ಕೇರ್ಪುರ ಒಂದು ಮೇಡಹಳ್ಳಿ. ಕೇರ್ಪುರ ಮಾತ್ರ ಮೇಡಹಳ್ಳಿ. ಅಣ್ಣ ಎಷ್ಟು ಹೇಳ್ತಾ ಇದ್ದೀರಾ ಇವು? 1,20,000 ಆದರೆ ಹೇಳ್ತಾ ಇದ್ದಾರೆ. ಎಷ್ಟಲ್ಲ ಅಣ್ಣ? ಅನ್ನ ಅಲ್ಲ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟಾದ್ರೆ ಕೊಡ್ತೀರಣ್ಣ ಫೈನಲ್ಲು? ಫೈನಲ್ ಏನೋ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀನಿ. ಫೈನಲ್ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ಬೋದು. ಹಾಗೆ ಈಗ ಸ್ವಲ್ಪ ಬೆಳಗಿನ ಅಭಾವ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಕರೆಂಟ್ ಬೇರೆ ಹೋಯ್ತು. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ಅರುಣ್ ಕುಮಾರ. ಅಣ್ಣ ಯಾವ ಊರಿಂದ ಬಂದಿದ್ದೀರಾ? ತಕ್ಲಿ ಹೊಸಳ್ಳಿ. ಯಾವ ತಾಲೂಕು ಅಣ್ಣ? ಹೊಸಕೋಟೆ ತಾಲೂಕು ತಕ್ಲಿ ಹೊಸಳ್ಳಿಯಿಂದ ಬಂದಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು. ಅಣ್ಣ ಎಷ್ಟು ಜೊತೆ ಹಾಕೊಂಡ್ಬಂದಿದ್ರಿ? 6 ಜೊತೆ ಹಾಕೊಂಡ್ಬಂದಿದ್ರಿ. ಎಲ್ಲ ಮಾರಾಟ ಮಾಡಿದ್ರೆ ಇನ್ನೂ ಇದಾವ? 3 ಜೊತೆ ಮಾರಾಟ ಆಗಿವೆ, ಇನ್ನೊಂದು ಜೊತೆ ಕೂತಿದ್ದಾರೆ. ಹೌದಾ ಅಣ್ಣ? ಇವಾಗ ನಿಮ್ಮ ಪಕ್ಕದಲ್ಲಿರೋ ಏನು ರೇಟ್ ಹೇಳ್ತಾ ಇದ್ದೀರಾ? ಹಾಂ, ಇವೇ ವ್ಯಾಪಾರ ನಡೀತವೆ. 1,20,000 ವ್ಯಾಪಾರ ಹೇಳ್ತಾರೆ. ಹಾಂ ವ್ಯಾಪಾರ ನಡೀತಾ ಇದೆ ನೋಡಿ ಸ್ನೇಹಿತರೆ. 1,20,000 ವ್ಯಾಪಾರ ಹೇಳ್ತಾ ಇದೆ ಅಂತೆ. ವ್ಯಾಪಾರ ನಡೀತಾ ಇದೆ. ಇನ್ನು ಎಷ್ಟಕ್ಕಾಗುತ್ತೆ? ಒಂದು 5,000 ಆ ಕಡೆ ಆಗ್ಬೋದು. ಹಾಗೆ ಮುಂದೆ ಇನ್ನೊಂದು ಜೊತೆ ಇದ್ದಾವೆ, ನೋಡೋಣ ಬನ್ನಿ. ಹೀಗೆ ಮುಂದೆ ನೋಡೋದಾದರೆ ಇನ್ನೊಂದು ಜೊತೆ ಇದ್ದಾವೆ. ಅಣ್ಣ ಎಷ್ಟಲ್ಲಿ ಇವು? ಇನ್ನೂ ಅಲ್ಲಾಕಿಲ್ಲ ಅಣ್ಣ. ರೇಟ್ ಏನು ಹೇಳ್ತಾ ಇದ್ದೀರಣ್ಣ? 1,15,000 ಆದರೆ ಹೇಳ್ತಾ ಇದ್ದೀರಾ ಸ್ನೇಹಿತರೆ. ನೋಡ್ಬೋದು ನೀವು. ಅಣ್ಣ ಫೈನಲ್ ರೇಟ್ ಎಷ್ಟಾದ್ರೆ ಕೊಟ್ಬಿಡ್ತೀರಾ? ಒಂದು ನೋಡೋಣ ಸ್ನೇಹಿತರೆ, ಹೆಚ್ಚು ಕಮ್ಮಿ ಒಂದು ಆಜುಬಾಜು ಒಂದು ಹಿಂದೆ ಮುಂದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬನ್ನಿ ನೋಡೋಣ. ಹಾಗೆ ಇನ್ನು ಮುಂದೆ ಎಲ್ಲ ಇದ್ದಾವೆ ಅವ್ರದ್ದು. ಬೆಣ್ಣೆಲ್ಲಾದರೆ ಹಾಕಿ ಚೆನ್ನಾಗಾದ್ರೆ ಮಾಡಿದ್ದಾರೆ. ಸ್ವಲ್ಪ ಖರ್ಚುಗಳು ಇದಕ್ಕೆಲ್ಲ ಖರ್ಚುಗಳಾದರೆ ಸ್ವಲ್ಪ ಜಾಸ್ತಿ ಆದರೆ ಬರುತ್ತೆ. ಹಾಗೆ ನೋಡ್ಬೋದು. ಅಣ್ಣ ಜೊತೆನೇ ಅದು ನೋಡಿ ಸ್ನೇಹಿತರೆ.
ಜೊತೆ ಅಲ್ಲಿ ಜೊತೆ ಇವು ಇನ್ನೂ ಅಲ್ಲಿ ಹಾಕಿಲ್ಲ ಅನಿಸುತ್ತೆ. ಅಣ್ಣ ರೇಟ್ ಏನು ಹೇಳ್ತಾಯಿದ್ರಿ ಇವು? 1,80,000 ಹೇಳ್ತಾಯಿದ್ರಿ. ನೋಡ್ಬೋದು ಸ್ನೇಹಿತರೆ ನೀವು. ಅಣ್ಣ ಫೈನಲ್ ರೇಟ್ ಇವು 1,45,000 50,000 ಆದರೆ ಫೈನಲ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ದಾರೆ. ಹಾಗೆ ಮುಂದಕ್ಕೆ ಇನ್ನೂ ಒಂದು ಜೊತೆ ಇದ್ದಾವೆ, ಅವ್ರು ರೇಟ್ ಹೇಳ್ಕೊಳೋಣ ಬನ್ನಿ. ನೋಡ್ಬೋದು ಅಣ್ಣ ಇವೆಷ್ಟಲ್ಲ ಅಣ್ಣ ಇವು ಅಲ್ಲಿ ಮಾಡಿಲ್ಲ ಅಣ್ಣ. ನೋಡಿ ಸ್ನೇಹಿತರೆ, ಇವ್ರ ಹತ್ರ ಇರೋದು ಈ ಲೈನಲ್ಲಿ ಇರೋದಂಥದ್ದು ಯಾವುದು ಅಲ್ಲಿ ಮಾಡಿಲ್ಲ, ಎಲ್ಲ ಎಳೆ ಊರಿಗೆ ನಿನ್ನೆ. ಅಣ್ಣ ರೇಟ್ ಏನು ಹೇಳ್ತಾ ಇದ್ರಿ ಇವು? ಅಣ್ಣ ಇವು 2,20,000. 2,20,000 ಹೇಳ್ತಾ ಇದ್ದೀರಾ. ಫೈನಲ್ ಏನು ರೇಟ್ ಆದರೆ ಕೊಡ್ತೀರಾ? 2 ಲಕ್ಷ ಆದರೆ ಫೈನಲ್ ರೇಟ್ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ಬೋದು ಈ ಲೈನಲ್ಲಿ ಏನು ಆಗಲಿಂದ ವಿಡಿಯೋ ಮಾಡ್ಕೊಂಬಂದೆ. ಈ ಲೈನಲ್ಲಿ ಇರೋದು ಯಾವುದು ಅಲ್ಲಾಗಿಲ್ಲ, ಎಲ್ಲ ಎಳೆ ಊರಿಗಳು ಅಂತ ಆದರೆ ಹೇಳ್ತಾ ಇದ್ದಾರೆ. ನೋಡೋಣ ನೋಡಿ ಸ್ನೇಹಿತರೆ, ಇದು 4 ಕಲ್ಲು 6 ಹಲ್ಲು. ಅಣ್ಣ ರೇಟ್ ಏನು ಹೇಳ್ತಾ ಇದ್ದೀರಾ ಇದು? ಹಾಕೋಬಿಟ್ಟಿದ್ಯಾ? ಮಾರ್ಬಿಟ್ರಾ? ಎಷ್ಟಾಯ್ತು ಅಣ್ಣ? 1,30,000. ನೋಡಿ ಸ್ನೇಹಿತರೆ, 4 ಕಲ್ಲು 6 ಹಲ್ಲು 1,30,000 ಆದರೆ ವ್ಯಾಪಾರ ಆದರೆ ಆಗೋಗಿದೆ, ಮುಗಿದೋಗಿದೆ. ನೋಡ್ಬೋದು. ಹಾಗೆ ನೋಡಿ ಮುಂದೆ ಹಾಗೆ ಪಕ್ಕದಲ್ಲಿ ಇನ್ನೊಂದು ಜೊತೆ ಇದ್ದಾವೆ, ಅದು ಮಾಹಿತಿ ಆದರೆ ಕೊಡ್ತಾರೆ. ನೋಡ್ಬೋದು. ಅಣ್ಣ ಇವು ಅಲ್ಲಿ ಹಾಕಿಲ್ಲಲ್ಲ? ಇವು ಅಲ್ಲಿ ಮಾಡಿಲ್ಲ. ಎಷ್ಟಣ್ಣ ರೇಟ್ ಇವು? 1,35,000 ಆದರೆ ಕೊಟ್ಬಿಟ್ಟಿದ್ದಾರೆ ಅಂತೆ. ಅಣ್ಣ ನೀವು ಎಲ್ಲ ನಿಮ್ಮ ಹತ್ರ ಯಾವಾಗಲೂ ಸಿಗುತ್ತಾ ಅಣ್ಣ? ಇದು ನಿಮ್ಮ ಮನೆಯಲ್ಲೇ ಅಕಸ್ಮಾತ್ ತಗೊಂಬರ್ತೀರಾ? ತೆಗೆಯೋದು ಮಾರ್ತಾ ಇರ್ತೀರಾ? ನಿಮ್ಗೇನಾದರೂ ಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಹೆಸರು ಹಾಗೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಕುಮಾರ್ ಅಂತ. ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. ನೋಡಿ ಸ್ನೇಹಿತರೆ, ಅವರು ಫೋನ್ ನಂಬರ್ ಹೇಳ್ತಾರೆ 9731 20 2835. ನೋಡಿ ಸ್ನೇಹಿತರೆ, ಈ ನಂಬರ್ಗೆ ಕಾಲ್ ಮಾಡ್ಕೊಂಡು ಬನ್ನಿ. ಅರುಣ್ ಕುಮಾರ್ ಅಂತ. ಅವ್ರ ಹತ್ರ ಯಾವಾಗಲೂ ಎದುರು ಸ್ಟಾಕ್ ಅದು ಇರ್ತವೆ, ಇಲ್ಲಾಂದರೆ ಬೇರೆ ಕಡೆಯಿಂದ ತೆಗೆದಾದರೂ ಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ, ನಿಮಗೆ ಒಳ್ಳೆ ಜಾತಿ ಎತ್ಕೊಳ್ದೆ ತಗೊಡ್ತಾರೆ. ಹಾಗೆ ಸ್ನೇಹಿತರೆ ಮುಂದೆ ಬಂದರೆ ನೋಡ್ಬೋದು, ನೋಡಿ ತುಂಬ ಇದ್ದಾವೆ. ಈಗ ಕರೆಂಟು ಹೋಗಿದೆ, ಅದರಿಂದ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕರೆಂಟ್ ಬಂದಮೇಲೆ ಸ್ವಲ್ಪ ಮಾಡಿ ಈ ವಿಡಿಯೋ ಮಾಡಿಸೋಂಥ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ.